ಎಲ್ಲರಿಗೂ ಉಂಟು ಬ್ರಹ್ಮ ಗಂಟು, 7 ಜನ್ಮದ ನಂಟು ಬ್ರಹ್ಮ ಗಂಟು. ಸುಮತಿ ನಿನ್ ಸೊಸೆ ನೋಡೆ, ಬಾಬಾ ಏನ್ ಸೀರೆ, ಏನು ಒಡವೆ ಹಾಕೊಂಡಿದ್ದಾಳೆ ನೋಡು. ನಂದೇ ದೃಷ್ಟಿ ಆಗತ್ತೆ ನಿನಗೆ. ಲಕ್ಕಿ ನೀನೇ ಕೂತ್ಕೋ. ಬಾ ಮಗಳೇ ಬಾ. ಲಕ್ಕಿ ಸಹಾಯ ಮಾಡೋ ಅವಳಿಗೆ. ಹಾಕ್ರಪ್ಪ. ನೋಡೋ ಇವಳು ತೂಕ ಸಾಲದು ಅಂತ ಇಷ್ಟೊಂದು ಒಡವೆ ಇಷ್ಟು ಭಾರಿ ಸೀರೆ ಉಟ್ಕೊಂಡು ಬಂದಿದ್ದಾಳೆ. ಹೋಗ್ಲಿ ಬಿಡಮ್ಮ. ಏನು ಹೋಗ್ಲಿ, ಅಲ್ಲಿ ನೋಡೋ ಜನರನ್ನ ಆಡ್ಕೊಂಡು ನಗ್ತಾ ಇದ್ದಾರೆ. ಅವಮಾನ ಆಗೋದು ನಮ್ಗೆ ಅಲ್ವೇನೋ, ಇದ್ರ ಮೇಲೆ ಇವ್ರು ಬೇರೆ ಇವಳು ತಾಳಕ್ಕೆ ತಕ್ಕ ಕುಣಿತಾರೆ.
ತೆಗೀರಿ. ಅಕ್ಕ ಅಕ್ಕ ನೀವು ತುಂಬಾ ಒಳ್ಳೆಯವರು. ನೀವು ನಮ್ಗೆ ತಿಂಡಿ ಕೊಟ್ಟಿದ್ರಿ, ಈಗ ತುಂಬಾ ಧಾನ್ಯ ಕೊಡ್ತಾ ಇದ್ದೀರಾ. ಅಕ್ಕ ಅಕ್ಕ ನಾವಿನ್ಮೇಲೆ ದಿನಕ್ಕೆ 3 ಸತಿ ಊಟ ಮಾಡ್ಬೋದಾ? ನೋಡಿ, ನನ್ನ ಸೊಸೆ ತೂಗೋದಕ್ಕೆ ಬಂದಾಗ ನೀವೆಲ್ಲ ನಗ್ತಾ ಇದ್ರಿ. ಈಗ ಮಕ್ಕಳು ನಗ್ತಾ ಇವೆ. ಆದರೆ ಎರಡಕ್ಕೂ ಎಷ್ಟು ವ್ಯತ್ಯಾಸ. ನೀವು ನಗ್ತಾ ಇದ್ದದ್ದು ವ್ಯಂಗ್ಯಕ್ಕೆ, ಕ್ರೌರ್ಯಕ್ಕೆ. ಆದರೆ ಆ ಮಕ್ಕಳು ಮುಗ್ಧತೆಗೆ, ಸಂತೋಷಕ್ಕೆ, ಸಂಭ್ರಮಕ್ಕೆ ನಗ್ತಾ ಇವೆ. ನೀವು ಅವರಿಂದ ನೋಡಿ ಕಲ್ತ್ಕೋಬೇಕು. ಮಗುವಿನ ಮಕ್ಕಳ ಹಾಗೆ, ಮಕ್ಕಳ ನಗುವಿನ ಹಾಗೆ ನಿಮ್ಮ ಮನಸ್ಸಿರ್ಬೇಕು. ಅವಳಿಂದಾಗಿ ಇವತ್ತು ಮಕ್ಕಳಿಗೆ ಹೆಚ್ಚು ದವಸ ಧಾನ್ಯ ಸಿಕ್ಕಿದೆ. ಏನು ತಾನೇ ಕೊಡ್ಲಿಕ್ಕೆ ಸಾಧ್ಯ ನೋಡಿ. ಆ ಮಕ್ಕಳು ಎಷ್ಟು ಸಂಭ್ರಮ ಪಡ್ತಾ ಇವೆ ಅಂತ. ಮಕ್ಕಳನ್ನು ನೋಡಿ ನೀವು ಕಲಿಬೇಕಾಗಿರೋದು ಬೇಕಾದಷ್ಟಿದೆ. ಹೌದು ನರಸಿಂಹಣ್ಣ, ನೀವು ಹೇಳಿದಾಗೆ ಮಕ್ಕಳ ಮುಖದಲ್ಲಿ ನಗೆ ತುಂಬಿರೋದ್ರಿಂದ ದೇವರು ಖಂಡಿತ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾನೆ. ನಾನು ಹೀಗೆ ಹೇಳಿದೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ಚಂದ್ರು, ಗಾಡೀಲಿ ಇದನ್ನೆಲ್ಲ ಹಾಕ್ಕೊಂಡೋಗಿ ಅನಾಥಾಶ್ರಮಕ್ಕೆ ತಲುಪಿಸು. Break it down like this. ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋದು ಎರಡು ವಿಷಯ ಹೇಳೋದಕ್ಕೆ.
ಮೊದಲನೇದು ಲಕ್ಕಿ ಟ್ರೈನಿಂಗಿಗೆ ಅಂತ 6 ತಿಂಗಳು ಹೋಗ್ಬೇಕಾಗಿತ್ತಲ್ಲ, ಕ್ಯಾನ್ಸಲ್ ಆಯ್ತೇನ್ರಿ? ಬಿಡ್ತೂನೆ. ಅವನು ನ್ಯಾಷನಲ್ ಟ್ರೈನಿಂಗ್ ಹೋಗ್ತಾ ಇರೋದು, ಕಬಡ್ಡಿ ಟ್ರೈನಿಂಗಿಗೆ. ಹೆಮ್ಮೆ ಪಡು, ಹೆಮ್ಮೆ. ಅಲ್ಲ ರೀ, 6 ತಿಂಗಳಿಗೋಸ್ಕರ ಹೋಗ್ತಿದ್ದಾನೆ, ಅವನನ್ನ ಹೇಗ್ರಿ ಬಿಟ್ಟಿರ್ಲಿ? ಒಂದು ಪಡ್ಕೊಂಡ್ರೆ ಇನ್ನೊಂದನ್ನು ಕಳ್ಕೋಬೇಕಾಗತ್ತೆ. ಅದಿರಲಿ, ಅದು ಆ ಟ್ರೈನಿಂಗ್ ಇತ್ತಲ್ಲ, ಅದು ಸ್ವಲ್ಪ ಪ್ರೀಪೋನ್ ಆಗಿದೆ. ಮುಂದಿನ ತಿಂಗಳಿಂದನೇ ಆರಂಭ ಆಗುತ್ತಂತೆ. ಮುಂದಿನ ವಾರವೇ ಶುರು. ಅದರಿಂದ ನೀನು ನಾಳೆನೇ ಹೊರಡಬೇಕಾಗತ್ತೆ. ರೀ, ಅವ್ನು ನಾಳೆ ಹೊರಡ್ಬೇಕಾ? 6 ತಿಂಗಳಿಗೋಸ್ಕರ ಹೋಗ್ತಿದ್ದಾನೆ, ತಯಾರಿಗಳು ಬೇಡವೇನ್ರಿ? ಏನು ತಯಾರಿ ಆಗಬೇಕು? ಆಟ ಆಡೋದಕ್ಕೆ 4 ಚಡ್ಡಿ, ಹಾಕೊಳ್ಳೋಕೆ ಒಂದು 4 ಪ್ಯಾಂಟು, ಒಂದು 5-6 ಶರ್ಟು, ಇಷ್ಟಿದ್ರೆ ಸಾಕಲ್ವಾ? ನಿಮ್ಗೇನ್ರಿ ಗೊತ್ತು, ಒಂದಿನೂ ಮನೆ ಬಿಟ್ಟು ದೂರ ಹೋದವನಲ್ಲ, ಅಂಥದ್ರಲ್ಲಿ 6 ತಿಂಗಳಿಗೋಸ್ಕರ ಹೋಗ್ತಿದ್ದಾನೆ. ಅವನಿಗೆ ಸಾರಿನ ಪುಡಿ, ಹುಳಿ ಪುಡಿ, ಚಟ್ನಿ ಪುಡಿ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಇದನ್ನೆಲ್ಲ ಮಾಡ್ಕೊಡೋದು ಬೇಡವಾ? ಏ ಸುಮತಿ, ನಿನ್ ಮಗ ಹೋಗ್ತಾ ಇರೋದು ಟ್ರೈನಿಂಗ್ಗೆ, ಹನಿಮೂನ್ಗಲ್ಲ. ಸರಿಯಾಗಿ ಹೇಳಿದ್ರೆ ಅದಕ್ಕೆ ನಿಮಗಿರೋ ವಿವೇಕ ಅವಳಿಗಿಲ್ಲ ನೋಡಿ. ಅದಕ್ಕೆ ಅಲ್ವಾ ನರಸಿಂಹ ನಾನು ಈ ಮನೇನ ನಿಭಾಯಿಸ್ತಿರೋದು. ಇವಳಿಗೇನೋ ಮಗನ ಬಿಟ್ಟಿರೋಕ್ಕಾಗಲ್ಲ, ನಿನಗೇನಮ್ಮ? ಇದೇನ್ ನರಸಿಂಹ, ಅವಳ ಗಂಡನ್ ಬಿಟ್ಟಿರ್ಬೇಕಲ್ವಾ? ಅದೇನೋ ಹೇಳ್ತಾರಲ್ವಾ, ಮುತ್ಕೊಡೋಳು ಬಂದ್ರೆ ತುತ್ಕೊಡೋಳು ದೂರ ಆದ್ಲು ಅಂತ. ಅದೇ ತರ ಇವಳಕ್ಕಿಂತ ಜಾಸ್ತಿ ಅವಳಿಗೆ ದುಃಖ ಆಗತ್ತೆ. ಅದಕ್ಕೆ ನಾನೊಂದು ಐಡಿಯಾ ಮಾಡಿರೋದು. ಅದೇ ನನ್ನ 2ನೇ ವಿಷಯ. ಗೀತನು ಕಳಿಸ್ಬಿಡೋದು ಚೆನ್ನೈಗ.
ಇದು ಒಳ್ಳೆ ಕತೆ ಆಯ್ತು. ಕತೆನ ಹೊತ್ಕೊಂಡು ಕಣಿ ಕೇಳು ಅನ್ನೋ ಹಾಗೆ ಇವಳನ್ನ ಕರ್ಕೊಂಡು ಹೋದ್ರೆ ಅವನು ಎಲ್ರಿ ಕಬಡ್ಡಿ ಕಲಿತಾನೆ. ಏನು ಬೇಡ, ಸುಮ್ಮನೆ ಇರಿ. ಅಬ್ಬಬ್ಬಾ, ಅತ್ತೆಗೆ ತನ್ನ ಸೊಸೆ ಕಣ್ಣು ಮುಂದೆ ಇರೋದಿಲ್ಲ ಅಂತ ಎಷ್ಟೊಂದು ಬೇಜಾರು. ಆದ್ರೆ ನಾನು ಹೋಗೋದಕ್ಕೆ ರೆಡಿ ಮಾವ. ಏನು, ನೀನು ಹೋಗಿ ಕಬಡ್ಡಿ ಚಾಂಪಿಯನ್ ಆಗ್ಬೇಕು ಅಂತಿದ್ಯಾ? ನಿನ್ನ ತವರು ಮನೆಗೆ ಪಾರ್ಸಲ್ ಮಾಡ್ತಾ ಇದ್ದೀನಿ. ಪ್ರಣತಿ ಅವರೇ, ನೋಡ್ಕೊಂಡು ನಡೆಯೋದಲ್ವಾ, ಬನ್ನಿ. ಬನ್ನಿ. ಪ್ರಣತಿ ಅವರೇ, ನೋಡ್ಕೊಂಡ್ ಬರಕ್ಕಾಗಲ್ವಾ? ಕೈ ಕೊಡಿ. ಟಿಂಗಿ 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 ಟಿಂಗಿ. Again. ಬನ್ನಿ. Girls. ಸದ್ಯ ಈಗಲಾದ್ರೂ ನಿಮಗೆ ಬುದ್ಧಿ ಬಂತಲ್ಲ. ಜೊತೆಗೆ ಪ್ರತಿಮನ್ನು ಕೂಡ. ಅವಳು ಯಾಕೆ ಕಳಿಸ್ತಾ ಇದ್ದೀನಿ ನರಸಿಂಹ? ಇದೇನತ್ತಿಗೆ ಹೀಗಂತೀರಾ? ನಿಮಗೆ ಶಾಸ್ತ್ರ ಗೊತ್ತಿಲ್ವಾ? ಮದುವೆಯಾಗಿ 1 ತಿಂಗಳಾದ್ಮೇಲೆ ತವರು ಮನೆಗೆ ಸೊಸೇಂದ್ರನ ಕಳಿಸ್ಬೇಕು ಅನ್ನೋದು. ಅಯ್ಯೋಯ್ಯೋ, ಮದುವೆ ಆಗಿ 1 ತಿಂಗಳಾಯ್ತಾ ನರಸಿಂಹ? ನಿನ್ನೆ ಮೊನ್ನೆ ಆದಾಗಿದೆ, ಮರ್ತೇ ಹೋಯ್ತು ನೋಡಿ ನರಸಿಂಹ. ಅಮ್ಮ, ಯಾಕಮ್ಮ ಕಳಿಸ್ಬೇಕು? ಪಿಂಕಿಯವ್ರಿಗೂ ಹೋಗಕ್ಕೆ ಇಷ್ಟ ಇಲ್ಲ ಗೊತ್ತಾ? ಸುಮ್ಮನೆ ಇರೋ. ನಿನಗೆ ಹೆಂಡತಿನ ಕಳ್ಸಕ್ಕೆ ಇಷ್ಟ ಇಲ್ಲ ಅಂದ್ರೆ? ಇದು ಶಾಸ್ತ್ರ ಕಣೋ, ಮಾಡಲೇಬೇಕು. ನಾಲ್ಕು ದಿನ ಇರಬೇಕು, ಆಮೇಲೆ ನೀನೇ ಹೋಗಿ ಕರ್ಕೊಂಡು ಬರಬೇಕು. ಅಳಿಯನ್ಗೆ ಉಪಚಾರ ಮಾಡಿ ಕಳಿಸ್ಕೊಡ್ತಾರೆ. ಹಾಗಾದ್ರೆ ಕಳಿಸ್ಲೇಬೇಕಾ? 4 ದಿನ ತಾನೆ, ಹೋಗ್ಬಿಡ್ತೀನಿ, ಸುಮ್ಮನೆ ಇರಿ. ನೀವಿಬ್ರು ತವರು ಮನೆಗೆ ಹೋಗಿ 4 ದಿನ ಆರಾಮಾಗಿರಿ, ಆಮೇಲೆ ಬಂದು ಕರ್ಕೊಂಡು ಬರ್ತಾರೆ. ಮದುವೆ ಆದಮೇಲೆ ಆಗಲೇಬೇಕಾದ ಶಾಸ್ತ್ರ ಇದು, ಮುಗಿಸ್ಬೋಣ. ನಾನು ಲಕ್ಕಿನ ಕರ್ಕೊಂಡು ಬೆಂಗಳೂರು ಏರ್ಪೋರ್ಟ್ಗೆ ಹೋಗ್ತೀನಿ. ಅಣ್ಣ ಇವ್ರನ್ನ ಕರ್ಕೊಂಡು ಅವ್ರವ್ರ ಮನೆಗೆ ತಲುಪಿಸ್ಬಿಡ್ಲಿ. ಹಾಗಾದ್ರೆ ನಾನು ಪ್ಯಾಕ್ ಮಾಡ್ಕೊತೀನಿ. ಇನ್ನು ಖುಷಿನೇನು ಹೋಗೋದಕ್ಕೆ? ಖುಷಿ ಇಲ್ಲದೆ ಇರುತ್ತಾ? ನೀನು ಚೆನ್ನಾಗಿ ಆಡಬೇಕು. ಸರಿಪಾ, ಚೆನ್ನಾಗಿ ಆಡ್ತೀನಿ.